ಎಲ್ರಿಗೂ ನಮಸ್ಕಾರ. ನಿರಂತರವಾಗಿ ಕಾಡುವ ಚರ್ಮದ ಸಮಸ್ಯೆಗಳಿಂದ ಸಾಕಾಗಿ ಹೋಗಿದೆಯಾ? ಹಾಗಿದ್ರೆ ಈ ವಿವರಣೆ ಖಂಡಿತವಾಗಿಯೂ ನೋಡಲೇಬೇಕು. ಯಾಕಂದ್ರೆ ಇವತ್ತು ನಾವು ಆಯುರ್ವೇದದ ಒಂದು ಪ್ರಾಚೀನ ರಹಸ್ಯವನ್ನು ನೋಡೋಣ. ಇದು ಚರ್ಮದ ಸಮಸ್ಯೆಗಳನ್ನು ಕೇವಲ ಹೊರಗಿನಿಂದಲ್ಲ, ಬದಲಾಗಿ ನಮ್ಮ ದೇಹದ ಒಳಗಿನಿಂದಲೇ ಸರಿಪಡಿಸುವ ಒಂದು ಅದ್ಭುತ ವಿಧಾನ. ಬನ್ನಿ ಇದರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ. ಎಷ್ಟೇ ದುಬಾರಿ ಕ್ರೀಮ್ ಬಳಸಿದ್ರೂ, ಎಷ್ಟೇ ಚಿಕಿತ್ಸೆಗಳನ್ನ ಪ್ರಯತ್ನಿಸಿದ್ರೂ ಕೆಲವು ಚರ್ಮದ ಸಮಸ್ಯೆಗಳು ಮತ್ತೆ ಮತ್ತೆ ಮರುಕಳಿಸ್ತಲೇ ಇರ್ತಾವಲ್ವಾ? ಇದು ನಿಜಕ್ಕೂ ತುಂಬಾ ಬೇಸರದ ಸಂಗತಿ. ಸ್ವಲ್ಪ ದಿನ ಸರಿಯಾದ ಹಾಗೆ ಅನಿಸುತ್ತೆ, ಆದರೆ ನೋಡಿದ್ರೆ ಮತ್ತೆ ಅದೇ ಸಮಸ್ಯೆ ಶುರು. ಮುಡುವೆಗಳು ಆಗಿರ್ಬೋದು, ರಿಂಗ್ವರ್ಮ್ನಂತಹ ಫಂಗಲ್ ಇನ್ಫೆಕ್ಷನ್ಗಳು, ನಿರಂತರ ತುರಿಕೆ ಮತ್ತು ದದ್ದುಗಳು, ಎಕ್ಸೀಮಾ ಅಥವಾ ಹೋಗದ ಕಪ್ಪು ಕಲೆಗಳು, ಇವೆಲ್ಲ ಕೇವಲ ಚರ್ಮದ ಮೇಲಿನ ಸಮಸ್ಯೆಗಳಲ್ಲ. ಈ ಸಮಸ್ಯೆಗಳು ಸಂಪೂರ್ಣವಾಗಿ ವಾಸಿಯಾಗದೆ ಪದೇ ಪದೇ ಬರ್ತಿದೆ ಅಂದ್ರೆ ಅದರ ಮೂಲ ಕಾರಣ ಎಲ್ಲೋ ಆಳದಲ್ಲಿದೆ ಅಂತ ಅರ್ಥ. ಹೌದು, ನಿಜವಾದ ಸಮಸ್ಯೆ ಇರೋದು ಚರ್ಮದ ಮೇಲ್ಮೈಯಲ್ಲಿ ಅಲ್ಲವೇ ಅಲ್ಲ. ಅದು ನಮ್ಮ ದೇಹದ ಒಳಗೆ ಏನಾಗ್ತಿದೆ ಅನ್ನೋದರ ಒಂದು ಪ್ರತಿಬಿಂಬ ಅಷ್ಟೇ. ಅದಕ್ಕೆ ಚರ್ಮದ ಮೇಲೆ ಮಾತ್ರ ಚಿಕಿತ್ಸೆ ಕೊಡ್ತಾ ಹೋದ್ರೆ ಅದು ತಾತ್ಕಾಲಿಕ ಪರಿಹಾರ ಆಗುತ್ತೆ, ಶಾಶ್ವತ ಪರಿಹಾರ ಸಿಗೋದೇ ಇಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಸುಲಭವಾದ ಹೋಲಿಕೆ ಇದೆ ನೋಡಿ. ನಮ್ಮ ದೇಹವನ್ನ ಒಂದು ನೀರಿನ ಟ್ಯಾಂಕ್ ಅಂತ ಅನ್ಕೊಳ್ಳಿ. ಈಗ ಆ ಟ್ಯಾಂಕ್ನಲ್ಲಿರೋ ನೀರೇ ಕೊಳಕಾಗಿದ್ರೆ ನಲ್ಲಿಗೆ ಎಷ್ಟೇ ಒಳ್ಳೆ ಫಿಲ್ಟರ್ ಹಾಕಿದ್ರೂ ಬರೋ ನೀರು ಸ್ವಚ್ಛವಾಗಿರುತ್ತಾ? ಖಂಡಿತ ಇಲ್ಲ. ಹಾಗೆಯೇ ನಮ್ಮ ರಕ್ತದಲ್ಲಿ ಕಲ್ಮಶಗಳು ತುಂಬಿದ್ರೆ ನಾವು ಚರ್ಮಕ್ಕೆ ಏನೇ ಹಚ್ಚಿದ್ರೂ ಆ ಸಮಸ್ಯೆಗಳು ಮತ್ತೆ ಮತ್ತೆ ಕಾಣಿಸ್ಕೊಳ್ತಾನೆ ಇರುತ್ತವೆ. ಹಾಗಿದ್ರೆ ಆಂತರಿಕ ಕಾರಣಗಳು ಯಾವುವು? ಆಯುರ್ವೇದದ ಪ್ರಕಾರ ರಕ್ತದಲ್ಲಿರೋ ವಿಷಕಾರಿ ಅಂಶಗಳು ಅಂದ್ರೆ ಟಾಕ್ಸಿನ್ಸ್, ದೇಹದೊಳಗಿನ ಉರಿಯೂತ ಅಂದ್ರೆ ಇನ್ಫ್ಲಮೇಷನ್, ನಮ್ಮ ಲಿವರ್ ಮೇಲೆ ಅತಿಯಾದ ಒತ್ತಡ ಬಿದ್ದಾಗ ಅಥವಾ ಪಿತ್ತ ಮತ್ತು ಕಫ ದೋಷಗಳಲ್ಲಿ ಅಸಮತೋಲನ ಉಂಟಾದಾಗ ಅದರ ನೇರ ಪರಿಣಾಮ ನಮ್ಮ ಚರ್ಮದ ಮೇಲೆ ಕಾಣಿಸ್ಕೊಡುತ್ತೆ. ಸರಿ, ಹಾಗಾದ್ರೆ ಇದಕ್ಕೆ ಪರಿಹಾರ ಏನು? ಆಯುರ್ವೇದದಲ್ಲಿ ಈ ಎಲ್ಲ ಆಂತರಿಕ ಕಾರಣಗಳನ್ನೇ ಗುರಿಯಾಗಿಸಿಕೊಂಡು ದೇಹವನ್ನ ಒಳಗಿನಿಂದಲೇ ಶುದ್ಧೀಕರಿಸುವ ಒಂದು ಅತ್ಯಂತ ಶಕ್ತಿಯುತವಾದ ನೈಸರ್ಗಿಕ ಕಷಾಯ ಅಥವಾ ಕಾಢಾ ಇದೆ. ಬನ್ನಿ ಅದ್ರ ಬಗ್ಗೆನೇ ಈಗ ಮಾತಾಡೋಣ. ಇದು ಕೇವಲ ಒಂದೇ ಒಂದು ಪದಾರ್ಥದಿಂದ ಮಾಡಿದ ಕಷಾಯ ಅಲ್ಲ. ಬದಲಿಗೆ ಇದು ಆಯುರ್ವೇದದಲ್ಲಿರೋ 4 ಅತ್ಯಂತ ಶಕ್ತಿಶಾಲಿ ಗಿಡಮೂಲಿಕೆಗಳ ಒಂದು ಅದ್ಭುತ ಸಂಯೋಜನೆ. ಇವು 4 ಸೇರಿ ದೇಹವನ್ನ ಹಲವು ಹಂತಗಳಲ್ಲಿ ಶುದ್ಧೀಕರಿಸುವ ಕೆಲಸ ಮಾಡುತ್ತವೆ. ಈ ಕಷಾಯದ ಹಿಂದಿನ ಮ್ಯಾಜಿಕ್ ಇರೋದೇ ಈ 4 ಗಿಡಮೂಲಿಕೆಗಳಲ್ಲಿ. ಪ್ರತಿಯೊಂದಕ್ಕೂ ಅದರದೇ ಆದ ವಿಶೇಷ ಗುಣಗಳಿವೆ. ಹಾಗಾದ್ರೆ ಆ 4 ಗಿಡಮೂಲಿಕೆಗಳು ಯಾವುವು ಮತ್ತು ಅವು ಹೇಗೆ ಕೆಲಸ ಮಾಡ್ತವೆ ಅಂತ ಈಗ ಒಂದೊಂದಾಗಿ ನೋಡೋಣ. ಮೊದಲನೇದು ಎಲ್ರಿಗೂ ಗೊತ್ತಿರೋ ಬೇವು. ಆಯುರ್ವೇದದಲ್ಲಿ ಬೇವಿನ ಎಲೆಗಳನ್ನ ಸರ್ವರೋಗ ನಿವಾರಣಿ ಅಂತಾನೆ ಕರೀತಾರೆ. ಅಂದ್ರೆ ಎಲ್ಲ ರೋಗಗಳನ್ನ ನಿವಾರಿಸುವ ಶಕ್ತಿ ಇದಕ್ಕಿದೆ ಅಂತ. ಇದು ಒಂದು ಶಕ್ತಿಯುತ ಆಂಟಿ ಫಂಗಲ್ ಮತ್ತು ಆಂಟಿ ಬ್ಯಾಕ್ಟೀರಿಯಲ್ ಏಜೆಂಟ್. ಹಾಗಾಗಿ ಮೊಡವೆ, ಚರ್ಮದ ಸೋಂಕುಗಳು ಮತ್ತು ಅಲರ್ಜಿಗಳಿಗೆ ಇದು ಅದ್ಭುತವಾಗಿ ಕೆಲಸ ಮಾಡುತ್ತೆ. ಎರಡನೆಯದು ಗಿಲೋಯ್ ಅಥವಾ ಅಮೃತಬಳ್ಳಿ. ಇದು ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ನಿಯಂತ್ರಿಸುತ್ತೆ. ಎಕ್ಸಿಮಾದಂತಹ ಸಮಸ್ಯೆಗಳಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ಇಮ್ಯೂನ್ ಸಿಸ್ಟಮ್ ಕೆಲವೊಮ್ಮೆ ಓವರ್ ಆಕ್ಟ್ ಮಾಡುತ್ತೆ. ಗಿಲೋಯ್ ಈ ಅತಿಯಾದ ಪ್ರತಿಕ್ರಿಯೆಯನ್ನ ಶಾಂತಗೊಳಿಸಿ ಎಲ್ಲವನ್ನೂ ಸಮತೋಲನಕ್ಕೆ ತರಲು ಸಹಾಯ ಮಾಡುತ್ತೆ. ಮೂರನೇದು ಮಂಜಿಷ್ಠ. ಆಯುರ್ವೇದದಲ್ಲಿ ಇದನ್ನ ಅತ್ಯುತ್ತಮ ರಕ್ತಶೋಧಕ ಅಂತಾರೆ. ಅಂದ್ರೆ ರಕ್ತವನ್ನ ಶುದ್ಧೀಕರಿಸುವ ಗಿಡಮೂಲಿಕೆ. ಇದು ದೇಹದಿಂದ ವಿಷಕಾರಿ ಅಂಶಗಳನ್ನು ಹೊರಹಾಕಿ ರಕ್ತವನ್ನ ಕ್ಲೀನ್ ಮಾಡುತ್ತೆ. ಇದರಿಂದ ಪಿಗ್ಮೆಂಟೇಷನ್ ಮತ್ತು ಮೊಡವೆ ಕಲೆಗಳು ಕೂಡ ಕಡಿಮೆ ಆಗುತ್ತೆ. ಮತ್ತು ನಾಲ್ಕನೇದು ಖದಿರ. ಇದು ತುರಿಕೆ ಮತ್ತು ಫಂಗಲ್ ಸೋಂಕುಗಳಿಗೆಂದೇ ಇರುವ ಒಂದು ಸ್ಪೆಷಲಿಸ್ಟ್ ಹರ್ಬ್. ನೀರು ಒಸರುವಂತಹ ಎಕ್ಸಿಮಾ ಸಮಸ್ಯೆಗಳಿಗೆ ಇದು ರಾಮಬಾಣ. ಯಾಕಂದ್ರೆ ಇದು ಚರ್ಮವನ್ನು ಒಣಗಿಸುವ ನೈಸರ್ಗಿಕ ಗುಣಗಳನ್ನು ಹೊಂದಿದೆ. ಈ 4 ಗಿಡಮೂಲಿಕೆಗಳು ಒಟ್ಟಿಗೆ ಸೇರಿದಾಗ ಒಂದು ಪರಿಪೂರ್ಣ ಪರಿಹಾರ ಸಿಗುತ್ತೆ. ಸರಿ, ಇಷ್ಟೆಲ್ಲ ಗುಣಗಳಿರೋ ಈ ಅದ್ಭುತ ಕಷಾಯವನ್ನ ಮನೆಯಲ್ಲೇ ತಯಾರಿಸೋದು ಹೇಗೆ ಮತ್ತು ಅದನ್ನ ಹೇಗೆ ಯಾವಾಗ ಸೇವಿಸಬೇಕು ಅಂತ ಈಗ ನೋಡೋಣ. ಚಿಂತೆ ಬೇಡ, ಪ್ರಕ್ರಿಯೆ ತುಂಬಾ ಸರಳವಾಗಿದೆ. ಮೊದಲು ಒಂದು ಪಾತ್ರೆಯಲ್ಲಿ 2 ಕಪ್ ನೀರು ಹಾಕಿ ಅದಕ್ಕೆ 7 ತಾಜಾ ಬೇವಿನ ಎಲೆಗಳು ಅಥವಾ ಅರ್ಧ ಚಮಚ ಬೇವಿನ ಪುಡಿ ಜೊತೆಗೆ ಅರ್ಧ ಚಮಚ ಗಿಲೋಯ್, ಮಂಜಿಷ್ಠ ಮತ್ತು ಖದೀರ ಪುಡಿಗಳನ್ನು ಸೇರಿಸಿ ಇದನ್ನ ಸಣ್ಣ ಉರಿಯಲ್ಲಿ ಕುದಿಸಿ. ಆ 2 ಕಪ್ ನೀರು ಕುದಿದು 1 ಕಪ್ಗೆ ಇಳಿಯುವವರೆಗೆ ಕಾಯಬೇಕು. ನಂತರ ಅದನ್ನ ಸೋಸಿ ಉಗುರು ಬೆಚ್ಚಗಿರುವಾಗಲೇ ಕುಡಿಬೇಕು ಅಷ್ಟೇ. ಇನ್ನೂ ಇದನ್ನ ತೆಗೆದುಕೊಳ್ಳುವ ವಿಧಾನ. ಇದನ್ನ ದಿನಕ್ಕೆ 2 ಬಾರಿ ಕುಡಿಬೇಕು. 1 ಬಾರಿ ಬೆಳಗಿನ ಉಪಹಾರವಾದ 1 ಗಂಟೆಯ ನಂತರ ಮತ್ತು ಇನ್ನೊಂದು ಸಂಜೆ ಸುಮಾರು 4 ರಿಂದ 5 ಗಂಟೆಯ ಸಮಯದಲ್ಲಿ. ಉತ್ತಮ ಫಲಿತಾಂಶಕ್ಕಾಗಿ ಕನಿಷ್ಠ 21 ದಿನಗಳವರೆಗೆ ಇದನ್ನ ತಪ್ಪದೇ ಸೇವಿಸಬೇಕು. ಅಗತ್ಯವಿದ್ರೆ ಗರಿಷ್ಠ 3 ತಿಂಗಳವರೆಗೆ ಮುಂದುವರಿಸಬಹುದು, ಅದಕ್ಕಿಂತ ಹೆಚ್ಚು ಬೇಡ.
ಯಾವುದೇ ನೈಸರ್ಗಿಕ ಪರಿಹಾರವನ್ನ ಬಳಸೋ ಮೊದಲು ಕೆಲವು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳೋದು ಬಹಳ ಮುಖ್ಯ ಅಲ್ವಾ? ಹಾಗೆ ಇದರ ಫಲಿತಾಂಶಗಳನ್ನು ಇನ್ನಷ್ಟು ಹೆಚ್ಚಿಸಲು ಕೆಲವು ಸರಳ ಸಲಹೆಗಳೂ ಇವೆ. ಅವುಗಳನ್ನು ನೋಡೋಣ. ದಯವಿಟ್ಟು ಇದನ್ನ ಗಮನದಲ್ಲಿಟ್ಕೊಳ್ಳಿ. ಈ ಕಷಾಯ ಗರ್ಭಿಣಿಯರಿಗೆ ಖಂಡಿತ ಸೂಕ್ತವಲ್ಲ. ಏನಾದರೂ ಗಂಭೀರ ಆರೋಗ್ಯ ಸಮಸ್ಯೆಗಳಿದ್ರೆ ಇದನ್ನು ಶುರು ಮಾಡೋ ಮೊದಲು ವೈದ್ಯರ ಸಲಹೆ ಪಡೆಯುವುದು ತುಂಬಾನೇ ಉತ್ತಮ. ಒಂದು ವೇಳೆ ಚರ್ಮದ ಸೋಂಕು ತೀವ್ರವಾಗಿದ್ದು ಅದರಲ್ಲಿ ಕೀವು ಅಥವಾ ಜೊತೆಗೆ ಜ್ವರವಿದ್ರೆ ತಕ್ಷಣ ವೈದ್ಯರನ್ನ ಭೇಟಿ ಮಾಡಿ. ಇದು ವೈದ್ಯಕೀಯ ಚಿಕಿತ್ಸೆಗೆ ಪರ್ಯಾಯವಲ್ಲ, ಬದಲಿಗೆ ಒಂದು ಪೂರಕ ವಿಧಾನ ಅಷ್ಟೇ. ಈ ಮಾತು 100% ಸತ್ಯ. ಆಯುರ್ವೇದ ಶಕ್ತಿಯುತವಾಗಿದೆ, ಆದರೆ ಅದನ್ನ ಜವಾಬ್ದಾರಿಯುತವಾಗಿ ಮತ್ತು ಸರಿಯಾದ ತಿಳುವಳಿಕೆಯೊಂದಿಗೆ ಬಳಸೋದು ಅಷ್ಟೇ ಅವಶ್ಯಕ. ಇನ್ನು ಫಲಿತಾಂಶಗಳ ಬಗ್ಗೆ ಹೇಳೋದಾದ್ರೆ, ಒಂದೇ ದಿನದಲ್ಲಿ ಮ್ಯಾಜಿಕ್ ಆಗೋದಿಲ್ಲ. ತುರಿಕೆಯಲ್ಲಿ ಪರಿಹಾರ ಕಾಣಲು ಸುಮಾರು 3-5 ದಿನಗಳು ಬೇಕಾಗಬಹುದು. ಹೊಸ ಮೊಡವೆಗಳು ಬರೋದು ಕಡಿಮೆಯಾಗಲು 2 ವಾರಗಳು ಮತ್ತು ಎಕ್ಸಿಮಾದಲ್ಲಿ ಸುಧಾರಣೆ ಕಾಣಲು 3-4 ವಾರಗಳು ಹಿಡಿಬಹುದು. ಇಲ್ಲಿ ತಾಳ್ಮೆ ಮತ್ತು ಸ್ಥಿರತೆ ಬಹಳ ಮುಖ್ಯ, ಯಾಕಂದ್ರೆ ದೇಹ ಒಳಗಿನಿಂದ ನಿಧಾನವಾಗಿ ಗುಣವಾಗತ್ತೆ. ಇನ್ನೂ ವೇಗವಾಗಿ ಮತ್ತು ಉತ್ತಮ ಫಲಿತಾಂಶ ಬೇಕು ಅನ್ನೋ ಹಾಗಿದ್ರೆ ಈ ಕಷಾಯದ ಜೊತೆಗೆ ಈ ಸರಳ ಸಲಹೆಗಳನ್ನ ಪಾಲಿಸಬಹುದು. ಬೇವಿನ ಎಲೆಗಳನ್ನ ಹಾಕಿ ಕುದಿಸಿದ ನೀರಿನಿಂದ ಸ್ನಾನ ಮಾಡೋದು, ಆಹಾರದಲ್ಲಿ ಸಕ್ಕರೆ ಮತ್ತು ಮೈದಾ ಪದಾರ್ಥಗಳನ್ನ ಕಡಿಮೆ ಮಾಡೋದು, ದಿನಕ್ಕೆ 2.5-3 ಲೀಟರ್ ನೀರು ಕುಡಿಯೋದು ಮತ್ತು ವೈಯಕ್ತಿಕ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳೋದು ಇವೆಲ್ಲ ಚರ್ಮದ ಆರೋಗ್ಯವನ್ನ ಇನ್ನಷ್ಟು ಸುಧಾರಿಸುತ್ತೆ. ಹಾಗಾದರೆ ಚರ್ಮದ ಸಮಸ್ಯೆಗಳ ವಿರುದ್ಧ ಕೇವಲ ಬಾಹ್ಯವಾಗಿ ಹೋರಾಡುವುದನ್ನ ಬಿಟ್ಟು ದೇಹವನ್ನ ಒಳಗಿನಿಂದಲೇ ಶುದ್ಧೀಕರಿಸಿ ಗುಣಪಡಿಸುವ ಈ ಸಮಗ್ರ ವಿಧಾನವನ್ನ ಪ್ರಯತ್ನಿಸಲು ಸಿದ್ಧರಿದ್ದೀರಾ? ನೆನಪಿಡಿ, ಆರೋಗ್ಯವನ್ನ ಒಳಗಿನಿಂದ ಸುಧಾರಿಸುವುದೇ ನಿಜವಾದ ಮತ್ತು ಶಾಶ್ವತ ಸೌಂದರ್ಯದ ರಹಸ್ಯ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.